ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಉದುರ್ ಜುನ್ಕ ಮಾಡ್ತಾ ಇದ್ದೀವಿ. ಅದಕ್ಕೆ ಎಣ್ಣೆ ಕಾಯಕ್ಕಿಟ್ಟು ಒಂದು ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀವಿ. ನೋಡಿ, ಚಟಪಟ ಅಂತ ಸಿಡಿಬೇಕು. ಸಿಡಿದಾದ್ಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ ಸೇರಿಸ್ಕೊಳ್ಳೋಣ. 3-4 ಗೆಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೋಬೇಕು ಫ್ರೆಂಡ್ಸ್ ಅದನ್ನ. ಬಾಡಿಸ್ಕೊಂಡಿದ್ದಾದ್ಮೇಲೆ ಕರ್ಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀವಿ. ಈಗ ಕಡಲೆಕಾಯಿ ಇದು ಸೇರಿಸ್ಕೊಳ್ಳೋಣ. ಅದು ಹಸಿದೇ ಸೇರಿಸ್ಕೊಳ್ಳೋಣ, ಎಣ್ಣೆಲೆಲ್ಲ ಫ್ರೈ ಮಾಡೋದು ಬೇಡ. ಕಡಲೆಕಾಯಿ ಏನು ಪುಡಿ ಮಾಡಿದ್ವಿ, ಈ ಕಡಲೆಕಾಯಿ ಪುಡಿ ಹಾಕ್ತಾ ಇದ್ದೀನಿ. ಪುಡಿ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನೋಡಿ, ಸ್ವಲ್ಪ ಎಷ್ಟು ಬೇಕಷ್ಟು ಅದು ಹಾಕೋದು ತುಂಬ ಟೇಸ್ಟ್ ಇರುತ್ತೆ, ಅದಕ್ಕೆ ಹಸಿದೇ ಹಾಕ್ತಾ ಇದ್ದೀವಿ. ಸ್ವಲ್ಪ ಬಾಡಿಸ್ಕೊಳ್ಳಿದ್ದಾಣ. ಬಾಡಿಸ್ಕೊಂಡಿದ್ದಾದ್ಮೇಲೆ ಒಂದೇ ಒಂದು ಟೊಮೊಟೊ ತಗೊಂಡಿದ್ದೀವಿ. ಟೊಮೊಟೊ ಹಾಕಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಟೊಮೊಟೊ ಚೆನ್ನಾಗಿ ಬಾಡಲಿ. ಅಲ್ಲೇ ಉಪ್ಪೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ. ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೋಡಿ, ಸೈಡಲ್ಲೆಲ್ಲ ಎಷ್ಟು ಎಣ್ಣೆ ಬಿಡ್ತೈತೆ ಅಂತ. ಎಣ್ಣೆ ಬಿಡ್ತಾ ಆದಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ ಸೇರಿಸ್ಕೊಳ್ಳೋಣ. ನೋಡಿ, ಅರಿಶಿನ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕಲರ್ಗೆ ಅರಿಶಿನ ಹಾಕ್ತಾ ಇದ್ದೀವಿ. ಆಮೇಲೆ ಖಾರಕ್ಕೆ ಅದು ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀವಿ. ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಒಂದೇ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ ಹುಳಿ ಇರಲಿ ಅಂತ ಹುಣಸೆ ಹುಳಿ ಹಾಕ್ತಾ ಇದ್ದೀವಿ. ಟೊಮೊಟೊ ಹಾಕಿರೋದ್ರಿಂದ ಇನ್ನು ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀವಿ. ಹುಣಸೆ ಹುಳಿ ಹಾಕಿ ಬಾಡಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಿದ್ದಾದ್ಮೇಲೆ ಕುದಿ ಬರಲಿ. ಒಂದು ಕುದಿ ಬಂದಮೇಲೆ ಮಿಕ್ಕಿದ್ದು ಸೇರಿಸ್ಕೊಳ್ಳೋಣ. ಈಗ ನೋಡ್ಬೋದು ನೀವು ಹೆಂಗ್ ಎಲ್ಲ ಆಗಿದೆ ಅಂತ. ಚೆನ್ನಾಗಿ ಕುದೀತಾ ಇದೆ. ಈಗ ನೋಡಿ ಎಷ್ಟು ಎಣ್ಣೆ ಬಿಟ್ಟೈತೆ. ಇಷ್ಟು ಎಣ್ಣೆ ಇರಲೇಬೇಕು ಫ್ರೆಂಡ್ಸ್ ಇದಕ್ಕೆ, ಇಲ್ಲಾಂದರೆ ಟೇಸ್ಟ್ ಬರಲ್ಲ. ಈಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪು ಹಾಕಿ ಈಗೇನು ಹಸಿಟ್ಟು ಮಾಡ್ಕೊಂಡಿದ್ದೋ ಕಡಲೆ ಹಸಿಟ್ಟು, ಅದು ಕಡಲೆ ಹಸಿಟ್ಟು ಹಾಕ್ತಾ ಇದ್ವಿ. ನೋಡಿ, ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ರೆಡಿ ಮಾಡ್ಕೊಳ್ಳೋಣ. ಉದುರ್ ಜುನ್ಕ ರೆಡಿ ಆಯ್ತು ಫ್ರೆಂಡ್ಸ್. ನೋಡಿ ಹೆಂಗೆ ರೆಡಿ ಆಗೈತೆ. ಸೂಪರ್ ಟೇಸ್ಟ್ ಉದುರ್ ಜುನ್ಕ ರೆಡಿ ಆಗೈತೆ. ಇವಾಗ ರೊಟ್ಟಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಜೋಳದ ರೊಟ್ಟಿ ಮಾಡ್ಕೊಳ್ಳೋಣ. ಇದಕ್ಕೆ ತುಂಬ ಸೂಪರ್ ಕಾಂಬಿನೇಷನ್ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ರೊಟ್ಟಿ ಮಾಡ್ಕೊತಾ ಇದ್ದೀವಿ. ಬಿಸಿ ನೀರು ಏನು ಕಾಯಿಸ್ಕೊಂಡಿದ್ವಿ ಆ ಬಿಸಿ ನೀರು ಹಾಕ್ತಾ ಇದ್ದೀವಿ. ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಚೆನ್ನಾಗಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸ್ಮೂತ್ ಇರಬೇಕು ಅಷ್ಟು ನಾದ್ಕೊಳ್ಳೋಣ. ನಾದ್ಕೊಂಡಿದ್ದಾದ್ಮೇಲೆ ಎಲ್ಲ ಚೆನ್ನಾಗಿ ಬಡ್ದು ರೊಟ್ಟಿ ಮಾಡೋಣ ಬನ್ನಿ. ಈಗ ರೊಟ್ಟಿ ಮಾಡ್ತಾ ಇದ್ದೀವಿ ನೋಡಿ. ಚೆನ್ನಾಗೆ ಸ್ವಲ್ಪ ಸ್ಮೂತಾಗಿರ್ಬೇಕು. ಅಷ್ಟು ಗಟ್ಟಿನೂ ಇರಬಾರ್ದು, ಅಷ್ಟು ಇದನ್ನು ಇರಬಾರ್ದು. ರೊಟ್ಟಿ ಮಾಡಿ ಈಗ ಸೂಪರ್ ಟೇಸ್ಟಿಯಾಗಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ, ನಾವು ಟೇಸ್ಟ್ ನೋಡಿ ನಿಮಗೂ ಹೇಳ್ತೀವಿ ಹೆಂಗಿದೆ ಅಂತ. ಬನ್ನಿ ಫ್ರೆಂಡ್ಸ್, ಇವಾಗ ನೋಡಿ ಪಟ ಪಟ ಅಂತ ಬಡಿಯೋದೆ, ಬಿಸಿ ಬಿಸಿಯಾಗಿ ಚಟಪಟ ಅಂತ ತಿನ್ನೋದೆ. ಈಗ ರೆಡಿ ಆಯ್ತೈತೆ. ಈಗ ಬಾಣಲಿ ಕಾಯಕ್ಕೆ ಇಟ್ಟಿದ್ದೀವಿ ಆಲ್ರೆಡಿ. ನೋಡಿ, ರೊಟ್ಟಿ ಮಾಡ್ತಿದ್ದೀವಿ. ತುಂಬ ಟೇಸ್ಟ್ ಆಗಿರುತ್ತೆ. ಜುನ್ಕಾದ ಜೊತೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇದು ನೋಡಿ, ಪೂರಿ ಥರ ಉಬ್ಬಿ ಬರ್ತೈತೆ. ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ, ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ರೆಡಿ ಆಯ್ತೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ನೋಡಿ, ಸೂಪರ್ ಟೇಸ್ಟಿ ಉದುರ್ ಜುನ್ಕ, ಉತ್ತರ ಕರ್ನಾಟಕ ಸ್ಪೆಷಲ್. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ನಮಗೂ ಕಮೆಂಟ್ ಮಾಡಿ. ಓಕೆ, ಬಾಯ್.